ಭಾಗಲಬ್ಧ ಸಂಖ್ಯೆಗಳನ್ನು ನಾವೀಗ ಸಂಖ್ಯಾ ರೇಖೆಯ ಮೇಲೆ ನಾವು ಹೆಂಗೆ ಗುರುತು ಮಾಡೋದು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಈ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಸಂಖ್ಯಾ ರೇಖೆ ಮೇಲೆ ಗುರುತು ಮಾಡ್ತಿರ್ಬೇಕಾದ್ರೆ ಎರಡು ಅಂಶಗಳ ಮೇಲೆ ನಾವು ಅಲ್ಲಿ ನಿರ್ಧಾರವನ್ನು ಮಾಡ್ತೀವಿ. ಒಟ್ಟು ಎಷ್ಟು ಅಂಶಗಳು? ಎರಡು ಅಂಶಗಳ ಮೇಲೆ ನಾವು ಅಲ್ಲಿ ನಿರ್ಧಾರವನ್ನು ಮಾಡ್ತೀವಿ. ಒಂದು ಅಂಶ ಛೇದಕ್ಕಿಂತ ಸಣ್ಣದಿದ್ರೆ ಹೇಗೆ ಗುರುತು ಮಾಡಬೇಕು? ಅಂಶ ಛೇದಕ್ಕಿಂತ ಸಣ್ಣದಿದ್ದಾಗ. ಇನ್ನೊಂದು ಅಂಶ ಛೇದಕ್ಕಿಂತ ದೊಡ್ಡದಿದ್ದಾಗ. ಸಂಖ್ಯಾ ರೇಖೆ ಮೇಲೆ ನಾವು ಹೇಗೆ ಗುರುತು ಮಾಡಬೇಕು ಅಂದ್ರೆ ಎರಡು ಹಂತದಲ್ಲಿ ನಾವಿಲ್ಲೇ ಈ ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತು ಮಾಡ್ತೀವಿ. ಆ ಪ್ರಕಾರವಾಗಿ ಮೊದಲನೇದು ಯಾವುದು? ಅಂಶ ಛೇದಕ್ಕಿಂತ ಏನಾಗಿರ್ಬೇಕು? ಚಿಕ್ಕದಿರಬೇಕು. ಅಂಶವು ಛೇದಕ್ಕಿಂತ ಚಿಕ್ಕದಿದ್ದಾಗ ನಾವು ಹೇಗೆ ಈ ಸಂಖ್ಯಾ ರೇಖೆ ಮೇಲೆ ಗುರುತು ಮಾಡ್ತೀವಿ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಇದೊಂದು ಶಾರ್ಟ್ ಕಟ್ ಇದೆ, ಒಂದು ಸ್ವಲ್ಪ ನಾವು ಹೆಂಗಿಪ್ಪ ಎಲ್ಲಿ ಬರ್ತದೆ ಇದು, ಎಷ್ಟು ಯಾವ ಒಂದು ಎರಡು ಅಂಕಿಗಳ ಮಧ್ಯದಲ್ಲಿ ಬರ್ತದೆ ಅನ್ನೋದು ಗೊಂದಲ ಅಲ್ಲ. ಆ ಗೊಂದಲವನ್ನ ಕ್ಲಿಯರ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಒಂದು ಸುಲಭವಾಗಿರುವಂತ ಉಪಾಯ ಅಂತಂದ್ರೆ ಈ ಎರಡನ್ನ ಈ ಮೂರರಿಂದ ಭಾಗಾಕಾರ ಮಾಡ್ರಿ. ಎರಡನ್ನ ಈ ಮೂರರಿಂದ ಭಾಗಾಕಾರ ಮಾಡ್ರಿ ಅಂದ್ರೆ ನಮ್ಗೆ ಯಾವ ಎರಡು ಸಂಖ್ಯೆಗಳ ಮಧ್ಯದಲ್ಲಿ ನಮ್ಗೆ ಈ ಸಂಖ್ಯೆ ಸಿಗ್ತತಿ ಅನ್ನೋದು ನಮ್ಗೆ ಗೊತ್ತಾಗ್ಬಿಡ್ತದೆ. ಆ ಪ್ರಕಾರವಾಗಿ ಇಲ್ಲಿ 3 0 0 ಎಷ್ಟು ಉಳಿತು? 2 ಉಳಿತು. ಬಿಂದುವನ್ನು ತಗೊಂಡ್ರೆ 20 ಆಯ್ತು. ಸೊ 3 6 18. ಮತ್ತೆ ಹೊಳ್ಳಿ ಇದೇ ಬರ್ತದೆ, ಇದೇ 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 ಕಂಟಿನ್ಯೂ ಆಗ್ತದೆ. ಸೊ ನಮ್ಗೆ ಇಲ್ಲಿ ಅರ್ಥ ಆಗಿದ್ದೇನು ಅಂತಂದ್ರೆ ಈ ಎರಡು ಎಷ್ಟು? ಮೂರನೇ ಎರಡು ಅನ್ನುವಂಥದ್ದು ಇದು 0 ಮತ್ತು 1ರ ಮಧ್ಯದಲ್ಲಿದೆ. ಎಲ್ಲಿದೆ? 0 ಮತ್ತು 1ರ ಮಧ್ಯದಲ್ಲಿ ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಾಯ್ತು. ಓಕೆ, ನಮಗೆ ಸಂಖ್ಯಾ ರೇಖೆ ಗೊತ್ತಿದೆ. ಸಂಖ್ಯಾ ರೇಖೆಯಿಂದ ನಾವು ಹಾಕೊಳ್ತೀವಿ ಅಂತ ಇಟ್ಕೊಳ್ಳಿ. ಸೊ 0 1 ಇಲ್ಲಿ ನಮಗೆ ಅವುಗಳನ್ನ ಗುರುತು ಮಾಡ್ಕೊಳ್ಳೋದು ಕೂಡ ನಮ್ಗೆ ಇಲ್ಲಿ ಗೊತ್ತಿದೆ. ಹಿಂಗೆ ಈ ತರ ನಾವು ಮಾಡ್ಕೋತೀವಿ. ಸೊ ಈ ಪ್ರಕಾರವಾಗಿ ನಾವು ಇಲ್ಲೇ ಮಾಡ್ಕೊಂತ ಹೋದಾಗ ನಾವು ಇದನ್ನ 0 ಅನ್ಕೊಂಡ್ವಿ, ಮತ್ತಿಲ್ಲಿ 1 ಅಂತ ಅನ್ಕೊಂಡ್ವಿ, ಇಲ್ಲಿ 2 ಅಂತ ಅನ್ಕೊಂಡ್ವಿ ಅಂತ ಇಟ್ಕೊಂಡ್ವಿ. ಸೊ ಇದನ್ನ ಈ ಪ್ರಕಾರ ನಮ್ಗೆ ಏನ್ ಗೊತ್ತಾಯ್ತು? ಈಗ 0 ಮತ್ತು 1ರ ಮಧ್ಯದಲ್ಲಿ ಬರ್ತಾ ಇದೆ ಅಂತ ಗೊತ್ತಾಯ್ತು. ಎಲ್ಲಿ ಗುರುತು ಮಾಡ್ತೀರಿ? ಸೊ ಅದನ್ನ ನಾವು ಕ್ಲಿಯರ್ ಮಾಡ್ಕೋಬೇಕಾಗಿತ್ತು. ಅಂದ್ರೆ ಇಲ್ಲಿರುವಂತಹ ಈ ಛೇದದ ಕಡೆಗೆ ನಮ್ಮ ಲಕ್ಷ್ಯ ಮಾಡಬೇಕು. ಎಲ್ಲಿ? ಇದರ ಛೇದದ ಕಡೆಗೆ ಲಕ್ಷ್ಯ ಮಾಡಬೇಕು. ಈ ಛೇದ ಎಷ್ಟಿದೆ? 3 ಇದೆ. ಅಂದ್ರೆ ಈ ಪ್ರತಿಯೊಂದು ಅಂಕಿಗಳ ಮಧ್ಯದಲ್ಲಿ ಸಮನಾಗಿರುವಂತಹ 3 ಭಾಗಗಳನ್ನ ನಾವು ಮಾಡಬೇಕು. ಇಲ್ಲಿ ಛೇದದಲ್ಲಿ ಎಷ್ಟು ಕೊಟ್ಟಿರ್ತಾರೋ ಅಷ್ಟು ಭಾಗಗಳನ್ನ ನಾವು ಅಲ್ಲಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಆ ಪ್ರಕಾರವಾಗಿ ಇಲ್ಲಿ ಎಷ್ಟಿದೆ? 3 ಇದೆ. ಹಾಗಾಗಿ 3 ಸಮನಾದ ಭಾಗಗಳನ್ನ ನಾವಿಲ್ಲಿ ಮಾಡೋಣ. ಮೊದಲನೇ ಭಾಗ ಯಾವುದು? ಇಲ್ಲಿ ಇದು 3ರಲ್ಲಿ 0ಯ ಭಾಗ, ಇದು 3ರಲ್ಲಿ 1ರ ಭಾಗ, ಇದು 3ರಲ್ಲಿ 2ರ ಭಾಗ, ಇದು 3ರಲ್ಲಿ 3ರ ಭಾಗ. ಕ್ಲಿಯರ್? ಇದು ನಮಗೆ ಎಷ್ಟು ಭಾಗಗಳನ್ನ ಮಾಡಬೇಕು ಅಂತ ಗೊತ್ತಾಗೋದು ಈ ಛೇದವನ್ನು ನೋಡಿದ ಮೇಲೆ. ಎಲ್ಲಿ ಬರ್ತತಿ, ಯಾವ ಎರಡು ಅಂಕಿಗಳ ಮಧ್ಯದಲ್ಲಿ ಬರ್ತಾ ಇದೆ ಅಂತ ಗೊತ್ತಾಗೋದು ಇಲ್ಲಿ ಭಾಗಾಕಾರ ಮಾಡಿದಾಗ. ಹಾಗಾಗಿ ಈಗ ನಮ್ಗೆ ಗೊತ್ತಿದೆ 0 ಮತ್ತು 1ರ ಮಧ್ಯದಲ್ಲಿ ಬರ್ತಾ ಇದೆ. ಸೊ ನಮ್ಗೆ ಇಲ್ಲಿ ಮುಂದೆ ಮಾರ್ಕ್ ಮಾಡುವಂತಹ ಅವಶ್ಯಕತೆ ನಮಗೆ ಬರೋದಿಲ್ಲ. ಈಗ ಈ 3ನೇ ಎರಡನ್ನ ಗುರುತು ಮಾಡಬೇಕಾಗಿತ್ತು ಅಂತಂದ್ರೆ ಎಲ್ಲಿ ಹುಡುಕೊಂತ ಹೋಗ್ರಿ. ಎಲ್ಲಿದೆ? 3ನೇ ಎರಡು ಇಲ್ಲಿದೆ. ಹಾಗಾಗಿ ಇದೇನಾಯ್ತು? 3ನೇ ಎರಡು ನಮ್ದು ಇಲ್ಲಿ ಬರ್ತಾ ಇದೆ ಅಂತ ಹೇಳಿ ಗೊತ್ತಾಯ್ತು. ಏನ್ ಮಾಡಿದ್ವಿ? ಮೊದಲಿಗೆ ಈ 3ನೇ ಎರಡು ಅನ್ನುವಂಥದ್ದು ಯಾವ ಎರಡು ಅಂಕಿಗಳ ಮಧ್ಯದಲ್ಲಿ ಬರ್ತಾ ಇದೆ ಅನ್ನೋದ್ರ ಸಲುವಾಗಿ ಭಾಗಾಕಾರವನ್ನ ಮಾಡ್ಕೊಂಡ್ವಿ. ನಂತರ ಏನ್ ಮಾಡಿದ್ವಿ? ಇಲ್ಲಿ ಈ 0 1 2 3 4 ಏನು ಸಂಖ್ಯಾ ರೇಖೆ ಮೇಲೆ ಅಂಕಿಗಳನ್ನು ನಾವು ಗುರುತು ಮಾಡ್ತೀವಲ್ಲ, ಆ ಎರಡು ಅಂಕಿಗಳ ಮಧ್ಯದಲ್ಲಿ ಎಷ್ಟು ಭಾಗಗಳನ್ನ ಮಾಡಬೇಕು ಅನ್ನೋದನ್ನ ಹೇಳೋದು ಇದು ಛೇದ. ಹಾಗಾಗಿ ಈ ಛೇದದಲ್ಲಿ ಎಷ್ಟು ತೋರಿಸಿದೋ ಅಷ್ಟು ಭಾಗ ಸಮನಾಗಿರುವಂತಹ ಭಾಗಗಳನ್ನು ನಾವಿಲ್ಲೇ ಮಾಡ್ಕೊಂಡಿದ್ದೀವಿ. ಎಲ್ಲಿ ಬರ್ತದೋ ಅದನ್ನ ನಾವಲ್ಲಿ ಗುರುತು ಮಾಡ್ತಾ ಇದ್ದೀವಿ. ಇದು ನಾವು ಒಂದು ಅಂಶವು ಛೇದಕ್ಕಿಂತ ಚಿಕ್ಕದಿದ್ದಾಗ ಮಾಡುವಂಥದ್ದು. ಸೊ ಇನ್ನ ಒಂದು ಉದಾಹರಣೆಯನ್ನು ನಾವಿಲ್ಲಿ ನೋಡೋಣ. ಇಲ್ಲೂ ಕೂಡ ಏನ್ ಮಾಡಬೇಕು? ಮೊದಲಿಗೆ ಅಂಶವನ್ನ ಭಾಗಾಕಾರ ಮಾಡೋಣ. ಸೊ
5 ಸೊನ್ನೆ 0, 4 ಉಳಿತು, ಬಿಂದು ಇಷ್ಟೈತಿದು 40 ಆಯಿತು, 5 ಎಂಟ್ಲೆ 40. ಸೊ ಎಲ್ಲಿ ಬರ್ತಾ ಇದೆ ಇದು 0.8 ಅಂದರೆ ಈ -5/4 ಅನ್ನುವಂಥದ್ದು ಇದು 0 ಮತ್ತು 1ರ ಮಧ್ಯದಲ್ಲಿದೆ. 0 ಮತ್ತು 1ರ ಮಧ್ಯದಲ್ಲಿ ಬರ್ತಾ ಇದೆ ಅನ್ನೋದು ಕ್ಲಿಯರ್ ಆಯ್ತು ನಮ್ದು. ಓಕೆ, ಈಗ ನಾವು ಏನ್ ಮಾಡ್ಕೋಬೇಕು, ಸಂಖ್ಯೆ ರೇಖೆಯನ್ನು ಹಾಕೊಂಡ್ವಿ, ಸರಿನಾ? ಇಲ್ಲಿ ಏನಿದೆ ಮೈನಸ್ ಇದೆ. ಸೊ ಸಂಖ್ಯಾ ರೇಖೆಯ ಬಲಕ್ಕೆ ಬರುತ್ತಾ ಎಡಕ್ಕೆ ಬರುತ್ತಾ? ಮೈನಸ್ ಇದ್ರೆ ಋಣಾಪೂರ್ಣಾಂಕಗಳಲ್ಲಿ ಬರ್ತಾ ಇದೆ, ನಮ್ಮ ಎಡಭಾಗದಲ್ಲಿ ಬರ್ತಾ ಇದೆ. ಹಾಗಾಗಿ ನಮಗೆ ಸ್ವಲ್ಪ ನಾವು ಈ ಸಂಖ್ಯಾ ರೇಖೆಯಲ್ಲಿ 0ಯನ್ನ ಸ್ವಲ್ಪ ಇಲ್ಲಿ ಹಾಕೊಳ್ಳೋಣ. ಇಲ್ಲಿ 1 ಇಲ್ಲಿ ಬರ್ತಾ ಇದ್ದೀನಿ, 2ನ್ನ ಇಲ್ಲಿ ಬರ್ತಾ ಇದ್ದೀನಿ. ಈಗ ಈ 0 ಮತ್ತು 1 ಅಥವಾ 1 ಮತ್ತು 2ರ ಮಧ್ಯದಲ್ಲಿ ಸಮನಾದ ಭಾಗಗಳನ್ನು ಮಾಡಬೇಕಲ್ಲ. ಎಷ್ಟು ಭಾಗಗಳನ್ನು ಮಾಡಬೇಕು? ಎಷ್ಟಿದೆ ಇಲ್ಲಿ ಛೇದದಲ್ಲಿ? 5 ಇದೆ. ಸೊ ಎಷ್ಟು ಹೇಳ್ತಾ ಇದೆ ಇಲ್ಲಿ? ಇದು 5 ಇದೆ. ಸೊ ಈ 2ರ ಮಧ್ಯದಲ್ಲಿ 5 ಭಾಗಗಳನ್ನು, 5 ಸಮನಾದ ಭಾಗಗಳನ್ನು ಮಾಡಬೇಕು. ಹಾಗಾಗಿ 1 2 3 5 ಸರಿ ಆಯ್ತಾ? ಸೊ ನೀವು ಬೇಕಂದ್ರೆ ಮತ್ತೆ ಇಲ್ಲಿ ಮುಂದೆ ಕೂಡ ಮಾಡಬಹುದು. ಈಗ ಗುರುತು ಮಾಡ್ಬೇಕಲ್ಲ. ಸೊ 5ರಲ್ಲಿ ಇದು 5ರಲ್ಲಿ ಎಷ್ಟನೇ ಭಾಗ? 0. ಇದು 5ರಲ್ಲಿ ಎಷ್ಟನೇ ಭಾಗ? 1. ಇದು 5ರಲ್ಲಿ ಎಷ್ಟನೇ ಭಾಗ? 2. ಇದು 5ರಲ್ಲಿ ಎಷ್ಟನೇ ಭಾಗ? 3. ಇದು 5ರಲ್ಲಿ ಎಷ್ಟನೇ ಭಾಗ? 4. ಇದು 5ರಲ್ಲಿ ಎಷ್ಟನೇ ಭಾಗ? 5. ಸೊ ಎಲ್ಲವೂ ಕೂಡ ಮೈನಸ್. ಮತ್ತೆ ಇಲ್ಲಿ ಯಾಕೆ ಮೈನಸ್ ಬರೀಲಿಲ್ಲ? 0 ಯಾವುದೇ ಚಿಹ್ನೆಯನ್ನ ಹೊಂದಿಲ್ಲ. ಇದು ನಿಮ್ಗೆ ಗಮನಿಸಬೇಕು. ಈಗ ಎಷ್ಟು ಕೊಟ್ಟಿದ್ದಾರೆ ಅವರಿಗೆ? 5ನೇ -4 ಎಲ್ಲಿ ಬರ್ತಾ ಇದೆ? ಸೊ ಇಲ್ಲಿ ಬರ್ತಾ ಇದೆ. ಹಾಗಾಗಿ 5ನೇ -4 ಇಲ್ಲಿ ಬರ್ತಾ ಇದೆ ಅಂತ ಹೇಳಿ ನಾವನ್ನ ಗುರುತು ಮಾಡಬಹುದು. ಈ ರೀತಿಯಾಗಿ ಛೇದದಲ್ಲಿ ಎಷ್ಟು ಸಂಖ್ಯೆಯನ್ನು ಕೊಟ್ಟಿರ್ತಾರೋ ಅಷ್ಟು ಸಮಾನದ ಭಾಗಗಳನ್ನು ನಾವು ಇಲ್ಲಿ 2 ಅಂಕಿಗಳ ಮಧ್ಯದಲ್ಲಿ ಮಾಡಿದ್ರೆ, ಇಲ್ಲಿ ಭಾಗಾಕಾರ ಮಾಡುವುದರ ಮೂಲಕ ಈ ಕೊಟ್ಟಂತಹ ಭಿನ್ನರಾಶಿ ಯಾವ 2 ಅಂಕಿಗಳ ಮಧ್ಯದಲ್ಲಿ ಬರ್ತಾ ಇದೆ ಅನ್ನೋದನ್ನ ನಾವು ಸ್ವಲ್ಪವಾಗಿ ಕಂಡುಹಿಡಿಯಬಹುದು. ಈಗ ಅಂಶವು ಛೇದಕ್ಕಿಂತ ದೊಡ್ಡದಿದ್ದಾಗ ಅವಾಗ ಏನ್ ಮಾಡೋದು? ಇಲ್ಲಿ ಅಂಶ 5 ಇದೆ, ಛೇದ 2 ಇದೆ. ಈ ರೀತಿ ಇದ್ದಾಗ ನಾವೀಗ ಸಂಖ್ಯಾ ರೇಖೆ ಮೇಲೆ ಹೇಗೆ ಮಾಡಬೇಕು? ನಾನು ಮೊದಲಿಗೆ ಹೇಳಿದೆ, ಮೊದಲು ಏನ್ ಮಾಡಬೇಕು? ಯಾವ 2 ಅಂಕಿಗಳ ಮಧ್ಯದಲ್ಲಿ ಬರುತ್ತೆ ಅನ್ನೋದನ್ನ ಪರೀಕ್ಷೆ ಮಾಡೋ ಸಲುವಾಗಿ ಈ 5ಅನ್ನ ನಾವೇನ್ ಮಾಡಬೇಕು? 2ರಿಂದ ಭಾಗಾಕಾರ ಮಾಡಬೇಕು. ಸೊ 2 4 ಎಷ್ಟು ಉಳಿತಿಲ್ಲಿ? 1 ಉಳಿತಾ ಇದೆ. ಇದನ್ನ ಮಿಶ್ರ ಭಿನ್ನರಾಶಿಯ ರೂಪವನ್ನ ಬರೀರಿ. ಇಲ್ಲೇನಾಯ್ತು? 2 ಪೂರ್ಣಾಂಕ 2ನೇ 1 ಆಯ್ತು. ಸೊ ನಮ್ಗೆ ತಿಳಿತಾ ಇರೋದು ಏನು ಅಂತಂದ್ರೆ, ಈ ಅಂಕಿಯು ಈ ಭಿನ್ನರಾಶಿಯು ಯಾವುದು? 2ನೇ 5 ಭಿನ್ನರಾಶಿಯು 2 ಮತ್ತು ಪೂರ್ಣಾಂಕ ಎಷ್ಟಿದೆ? 2 ಇದೆ. ಪೂರ್ಣಾಂಕ 2 ಇದೆ ಇಲ್ಲಿ, ಹೌದಾ? 2 ಮತ್ತು ಇದರ ಮುಂದಿನ ಸಂಖ್ಯೆ ಯಾವುದು? 3ರ ಮಧ್ಯದಲ್ಲಿದೆ. ಎಲ್ಲಿ ಬರ್ತಾ ಇದೆ? 2 ಮತ್ತು 3 ಇದರ ಮಧ್ಯದಲ್ಲಿ ಬರ್ತಾ ಇದೆ. ಹಾಗಾದ್ರೆ ಈಗ ಏನ್ ಮಾಡಬೇಕು? ನಾವು ಸಂಖ್ಯಾ ರೇಖೆಯನ್ನ ಹಾಕೋಬೇಕು. ಸಂಖ್ಯಾ ರೇಖೆಯನ್ನು ಹಾಕೊಂಡ್ರೆ ಸ್ವಲ್ಪ 0ಯನ್ನು ನಾವು ಆದಷ್ಟು ಎಡಕ್ಕೆ ತಗೊಳ್ಳೋಣ. ಇಲ್ಲಿ ಎಲ್ಲಿ ಬರ್ತಾ ಇದೆ? ಇದು 2 ಮತ್ತು 3ರ ಮಧ್ಯದಲ್ಲಿ ಬರ್ತಾ ಇರೋದ್ರಿಂದ ನಾನು ಸ್ವಲ್ಪ 1ಅನ್ನ ಇಲ್ಲಿ ಹತ್ತಿರಕ್ಕೆ ತಗೋತಾ ಇದ್ದೀನಿ. ನೆಕ್ಸ್ಟ್ 2, ನೆಕ್ಸ್ಟ್ 3. ಈಗ ಇವುಗಳ ಮಧ್ಯದಲ್ಲಿ ಸಮನಾಗಿರುವ ಭಾಗಗಳನ್ನು ಮಾಡಬೇಕು. ಎಷ್ಟು ಭಾಗಗಳನ್ನು ಮಾಡಬೇಕು ಅಂತ ಇಲ್ಲಿ ಛೇದದಲ್ಲಿ ಹೇಳ್ತಾ ಇದೆ? 2 ಭಾಗಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದೆ. ಆ ರೀತಿಯಾಗಿ ಸಮನಾಗಿರುವಂತಹ 2 ಭಾಗಗಳನ್ನು ನೀವೀಗ ಮಾಡಬೇಕು. ಸೊ ಇಲ್ಲಿಂದ ಶುರು ಮಾಡ್ಕೊಂತ ಹೋಗೋಣ. ಇದು 2ರಲ್ಲಿ 0ಯ ಭಾಗ, ಇದು 2ರಲ್ಲಿ 1ನೇ ಭಾಗ, ಇದು 2ರಲ್ಲಿ 2ನೇ ಭಾಗ, ಇದು 2ರಲ್ಲಿ 3ನೇ ಭಾಗ, ಇದು 2ರಲ್ಲಿ 4ನೇ ಭಾಗ,
ಇದು 2ರಲ್ಲಿ 5ನೇ ಭಾಗ, ಇದು 2ರಲ್ಲಿ 6ನೇ ಭಾಗ. ಹಾಗೆ ಮುಂದುವರಿತಾ ಹೋಗುತ್ತದೆ. ಸೊ ಈಗ ನಾವು ಗುರುತು ಮಾಡ್ಬೇಕಾಗಿರೋ ಭಿನ್ನರಾಶಿ ಎಷ್ಟಿದೆ? ಭಾಗಲಬ್ಧ ಸಂಖ್ಯೆ ಎಷ್ಟಿದೆ? 2ನೇ 5. ಎಲ್ಲಿ ಬರ್ತಾ ಇದೆ ನೋಡ್ರಿ? 2ನೇ 5. ಸೊ ಇಲ್ಲಿ ಬರ್ತಾ ಇದೆ. ಈ ರೀತಿಯಾಗಿ ನಾವು ಛೇದದಲ್ಲಿ ಎಷ್ಟು ಕೊಟ್ಟಿರ್ತಾರೋ ಅಷ್ಟು ಭಾಗಗಳನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಈ ಗುರುತು ಮಾಡ್ತಾ ಬಂದಾಗ ಈ ಭಾಗಲಬ್ಧ ಸಂಖ್ಯೆ ಹೇಗೆ ಬರುತ್ತೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೆನಪಿರ್ಲಿ, ಈ ಸಂಖ್ಯೆಯನ್ನು ನಾವು ಭಾಗಾಕಾರ ಮಾಡುವಂತ ಉದ್ದೇಶ ಯಾವುದಕ್ಕೆ? ಆ ಒಂದು ಭಿನ್ನ ರಾಶಿ, ಈ ಒಂದು ಭಾಗಲಬ್ಧ ಸಂಖ್ಯೆ ಯಾವ 2 ಸಂಖ್ಯೆಗಳ ಮಧ್ಯದಲ್ಲಿ ಬರ್ತಾ ಇದೆ ಅನ್ನೋದನ್ನ ಗೊತ್ತಿಡಿಯೋದು ಸಲುವಾಗಿ ನಾವು ಇದನ್ನ ಮಾಡ್ತಾ ಇದ್ದೀವಿ. ಈಗ ಇಲ್ಲೊಂದಿದೆ, ಈ ಒಂದು ಭಾಗಲಬ್ಧ ಸಂಖ್ಯೆನ ನೋಡೋಣ. ನಮ್ಗೆ ಗೊತ್ತಿಲ್ಲ ಹಾಗೆ ಇದನ್ನ ಏನ್ ಮಾಡಬೇಕು? 3ರಿಂದ ಭಾಗಾಕಾರ ಮಾಡಬೇಕು. 3 2 6. ಎಷ್ಟು ಉಳಿತಾ ಇದೆ? 1 ಉಳಿತಾ ಇದೆ. ಸೊ ಇದನ್ನ ಮಿಶ್ರ ಭಿನ್ನ ರಾಶಿಯಾಗಿ ಬರೆಯಿರಿ. 2 ಪೂರ್ಣ 3ನೇ 1. ಅಂದ್ರೆ ಈ ಒಂದು ಭಾಗಲಬ್ಧ ಸಂಖ್ಯೆಯು ಸಂಖ್ಯೆ 2 ಮತ್ತು 3ರ ಮಧ್ಯದಲ್ಲಿ ಬರ್ತಾ ಇದೆ. ಯಾವುದಿದು? 3ನೇ 7 2 ಮತ್ತು 3ರ ಮಧ್ಯದಲ್ಲಿದೆ. ಮಧ್ಯದಲ್ಲಿ ಬರ್ತಾ ಇದೆ. ಈಗ ಇದನ್ನ ಏನ್ ಮಾಡ್ಬೇಕು? ನಾವು ಸಂಖ್ಯಾ ರೇಖೆಯ ಮೇಲೆ ಗುರುತು ಮಾಡಬೇಕು. ಸಂಖ್ಯಾ ರೇಖೆಯ ಮೇಲೆ ಗುರುತು ಮಾಡಬೇಕು. ಸೊ ಇಲ್ಲಿ ನಾನು 0 ತಗೋತಾ ಇದ್ದೀನಿ. ಸೊ ನೆಕ್ಸ್ಟು 1, ನೆಕ್ಸ್ಟು 2, ನೆಕ್ಸ್ಟು 3. ಯಾಕೆ ನಾನು 3ರವರೆಗೂ ಹೋದೆ? ಇಲ್ಲಿ ಈ ಒಂದು ಭಾಗಲಬ್ಧ ಸಂಖ್ಯೆ 2 ಮತ್ತು 3ರ ಮಧ್ಯದಲ್ಲಿ ಬರ್ತಾ ಇರೋದ್ರಿಂದ ನಾನು ಅಲ್ಲಿವರೆಗೂ ನಾನು ಬರಿಬೇಕಾಗುತ್ತೆ. ಸೊ ಈಗ ಇವುಗಳ ಮಧ್ಯದಲ್ಲಿ ಸಮನಾಗಿರುವಂತಹ ಎಷ್ಟು ಭಾಗಗಳನ್ನ ಮಾಡಬೇಕು? ಛೇದದಲ್ಲಿ ಎಷ್ಟಿದೆ? ಇಲ್ಲಿ 3 ಇದೆ. ಹಾಗಾಗಿ 3 ಸಮನಾದ ಭಾಗಗಳನ್ನ ನಾವಿಲ್ಲೇ ಮಾಡಬೇಕಾಗುತ್ತೆ. ಆ ಪ್ರಕಾರವಾಗಿ 1 2 3, 1 2 3, ಹಾಗೆ 1 2 3. ಸೊ ಇಲ್ಲಿಂದ ನಾವು ಪ್ರಾರಂಭ ಮಾಡ್ತಾ ಹೋಗೋಣ. ಇದು 3ರಲ್ಲಿ 0ಯ ಭಾಗ, ಇದು 3ರಲ್ಲಿ 1ರ ಭಾಗ, 3ರಲ್ಲಿ 2ನೇ ಭಾಗ, 3ರಲ್ಲಿ 3ರ ಭಾಗ, 3ರಲ್ಲಿ 4ರ ಭಾಗ, 3ರಲ್ಲಿ 5ರ ಭಾಗ, 3ರಲ್ಲಿ 6ರ ಭಾಗ. ಹಾಗೆ ಸ್ವಲ್ಪ ಮುಂದೆ ಹೋಗೋಣ. ಇನ್ನು 3ರಲ್ಲಿ 7ರ ಭಾಗ, 3ರಲ್ಲಿ 8ರ ಭಾಗ, 3ರಲ್ಲಿ 9ರ ಭಾಗ ಮುಂದುವರಿತಾ ಹೋಗುತ್ತದೆ. ಓಕೆ, ನಿಮಗೆ ಕೊಟ್ಟಿರುವಂತಹ ಭಾಗಲಬ್ಧ ಸಂಖ್ಯೆ ಯಾವುದಿದೆ? 3ನೇ 7 ಇದೆ. ಎಲ್ಲಿ ಬರ್ತಾ ಇದೆ? 3ನೇ 7. ಸೊ ಇಲ್ಲಿ ಬರ್ತಾ ಇದೆ. ಹಾಗಾಗಿ ನಿಮ್ಮ ಭಾಗಲಬ್ಧ ಸಂಖ್ಯೆ 3ನೇ 7 ಈ ರೀತಿಯಾಗಿ ನಾವು ಅಲ್ಲಿ ಗುರುತು ಮಾಡಬೇಕಾಗುತ್ತೆ.